ಇಂದು ನವಂಬರ್ 24ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಒಂದು ವಿಶೇಷ ಬರಹ, ಸ್ವಲ್ಪ ಹೆದರಿಕೆಯ ಬರಹ. ಟೈಟಲ್, ಶಿರೋನಾಮೆ, ಫಿಯರ್ ಆಫ್ ಡೆತ್. ಫಿಯರ್ ಆಫ್ ಡೆತ್. One day, according to an old folk tale of Maurice Duhamel, pestilence was speeding towards Baghdad when he overtook a chief's caravan. "Why?" asked the Arab chief. "Do you hasten to Baghdad?" "To take 500 lives," Pestilence replied. Returning from Baghdad, Pestilence again overtook the caravan. "You deceived me," the chief said angrily. "Instead of 500 lives, you took 50,000. "Nay," said Pestilence, 5,000, not one more. It was fear who killed the rest. Today, fear is causing incalculable harm. The fear of being misunderstood, of being criticized, of being hurt, keeps silent many whose voices should be heard. They thereby become an encouragement to the forces of destruction. Millions may die because of talented and able few who could not save them, are made impotent by fear. Achieve us length of life and give us hope of immortality. ಇದು ಕೆಳಗಿನ ಬರಹ. Save us length of life and give us hope of immortality. ಅಥರ್ವ ವೇದ, ಬುಕ್ 19. ಒಂದು ಸ್ವಲ್ಪ ಹೆದರಿಕೆ ಬರುವಂಥ ವಿಚಾರವಾದರೂ ಒಂದು ಚಿಂತನಪರ ಬರಹ. ಭಯವೇ ಸಾವು, ಹೆದರಿಕೆಯೇ ಮರಣ ಅನ್ಬೋದು. ಇದೊಂದು ಜಾನಪದ ಕಥಾನೆ. ಮಾರಿಸ್ ಡ್ಯುಹಮೆಲ್ ಎಂಬ ಮಹನೀಯರು ಬರೆದದ್ದಿದು. ಅಲ್ಲಿಯ ನಾಯಕ, ಅವನ ಹೆಸರು ಪೆಸ್ಟಿಲೆನ್ಸ್. ಅರಬ್ ದೇಶದಲ್ಲಿ ಆದಂಥ ಕಥೆ. ಬಗದಾದತ್ತ ವೇಗವಾಗಿ ಧಾವಿಸ್ತಾನವ. ತನ್ನ ಪದಾತಿ ದಳವನ್ನು ಇನ್ನೊಬ್ಬರಿಗೆ ವಹಿಸಿಕೊಟ್ಟು ಹೋಗ್ತಾನೆ. ಯಾಕೆ ಹೋಗ್ತೀಯಪ್ಪ? ಯಾಕಪ್ಪ ನೀನು ಬಗದಾದತ್ತ ಹೋಗ್ತಾ ಇದ್ದೀಯಾ ಎಂದು ಇನ್ನೊಬ್ಬ ಅರಬ ನಾಯಕ ಕೇಳ್ತಾನೆ. ಆವಾಗ ಅವನು ಪೆಸ್ಟಿಲೆನ್ಸ್ ಅನ್ನುವಂತ ಉತ್ತರಿಸ್ತಾನೆ, 5,000 ಜನರನ್ನು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದೆ ನಾನು. ಬಗದಾದ್ನಿಂದ ಅವನು ಪೆಸ್ಟಿಲೆನ್ಸ್ ಹೊಳ್ಳಿ ಬರ್ತಾನೆ ಎಷ್ಟೋ ಸಮಯದ ನಂತರ. ಆವಾಗ ಮತ್ತವ ತಾನು ಆ ಕ್ಯಾರವಾನಿಂದ ಆ ಪದಾತಿ ದಳದ ಅಧಿಕಾರ ವಹಿಸ್ಕೋತಾನೆ. ಆವಾಗ ಆ ಪದಾತಿ ದಳದ ಮೊದಲಿನ ನಾಯಕ ಸಿಟ್ಟಿನಿಂದ ಕೇಳ್ತಾನೆ, ನನಗೆ ಸುದ್ದಿ ಬಂದದ, ನೀವು ಮೋಸ ಮಾಡಿರಿ, ನನಗೆ 5,000 ಜನರಲ್ಲ 50,000 ಜನರನ್ನು ನೀವು ಕೊಂದು ಬಂದಿರಿ ಅಂತ ಹೇಳ್ತಾನೆ. ಇಲ್ಲ, ನಾನು 50,000 ಮಂದಿನ ಕೊಂದಿಲ್ಲ ಅಂತ ಹೇಳ್ತಾನೆ. ನಾನು ಕೇವಲ 5,000 ಮಂದಿನ ಕೊಂದೇನಿ, ಒಬ್ಬರೂ ಹೆಚ್ಚಿಗೆ ಇಲ್ಲ ಅಂತ ಹೇಳ್ತಾನೆ. ಹಂಗಾರೆ ಹೆಂಗೆ ಸತ್ರು ನೋಡೋ? ಓ ದಳಪತಿ, ಆ ಉಳಿದ ಏನು ಇದ್ದಾರಲ್ಲ ಅವರೆಲ್ಲ ಹೆದರಿಕೆಯಿಂದ ಸತ್ತಾರ ಅಂತೇಳಿ. ಇದೂ ಸಹ ಭಯವೋ ಅಗಣಿತ ಪ್ರಮಾಣದಲ್ಲಿ ತೊಂದರೆ ಕೊಡೆಯೋ ಕಾರಣ. ಅಗಣಿತ ಪ್ರಮಾಣದಲ್ಲಿ ತೊಂದರೆ ಕೊಡ್ತದ ಯಾವುದು ಹೆದರಿ. ತಪ್ಪು ತಿಳುವಳಿಕೆ ಮಾಡ್ತಾರಂತ ಹೆದರಿಕ್ತಾನೆ, ಟೀಕಿಸ್ತಾರ ಅಂತ ಹೆದರ್ತಾರೆ, ನೋವು ಉಂಟಾಗ್ತದ ಅಂತ ಹೆದರ್ತಾರೆ. ಇವೆಲ್ಲ ಏನು ಮಾಡ್ತದಂದ್ರೆ ಭಾಳಷ್ಟು ಮಂದಿನ ಹೆದರಿಕೆಯಿಂದ ಮೌನಿಯನ್ನಾಗಿಸ್ತಂತ, ಮೌನ ವಹಿಸಿಬಿಡ್ತಾರಂತ. ಇವೆಲ್ಲವೂ ಅನೇಕ ಜನರನ್ನು ಮೌನವಾಗಿಸುತ್ತವೆ. ಇವರು ಚೆನ್ನಾಗಿ ಮಾತನಾಡಲಿಕ್ಕೆ ಯೋಗ್ಯರಾದವರು,
ಸಾಕಷ್ಟು ಮಂದಿಯನ್ನು ರಕ್ಷಣೆ ಮಾಡಲಿಕ್ಕೆ ಯೋಗ್ಯರಾದವರು. ಆದರೆ ಈಗೇನಾಗಿಬಿಡ್ತದೆ ಅಂದ್ರೆ ಇವರು ಇಲ್ಲದಕ್ಕೆ ಲಕ್ಷಗಟ್ಟಲೆ ಜನರು ಮರಣ ಹೊಂತಾರೆ. ಒಳ್ಳೆಯವರು ಇಲ್ಲದಕ್ಕೆ, ಆ ಪ್ರೋತ್ಸಾಹಕರು ಇಲ್ಲದಕ್ಕೆ. ಯಾಕಂದರೆ ಆ ಪ್ರತಿಭಾವಂತವರು, ಆ ಯೋಗ್ಯರಾಗಿರುವಂಥ ಕೆಲವರು ಅವರನ್ನು, ಆ ಉಳಿಕೆದೆಲ್ಲವರನ್ನು ಬದುಕಿಸಲು ಸಾಧ್ಯವಾಗಿತ್ತು. ಆದರೆ ಈಗ ಈ ಕೆಲವರು ಶಕ್ತಿಹೀನವರಾಗಿ ಬಿಟ್ಟಿದ್ದಾರೆ. ಎದರಿಂದ? ಹೆದರಿಕೆಯಿಂದ. ಆವಾಗ ಅಂತ ಹೇಳ್ತಾರೆ ಮಾರುಸ್ತವರು ಇಲ್ಲಿ ತನಕ. ಆ ಕೆಳಗಿನ ಬರಹ ಅಥರ್ವವೇದದ್ದು, ಅಥರ್ವಣ ವೇದ, ಅಥರ್ವವೇದ ಎರಡು ಒಂದೇ. ಅದೇನು ಹೇಳ್ತದೆ ಅಂದ್ರೆ, ನಮ್ಮ ಜೀವನದ ಅವಧಿ ದಯವಿಟ್ಟು ಹೆಚ್ಚು ಮಾಡಪ್ಪ ದೇವ, ನಮಗೆ ಅಮರತೆಯ ಆಶೆಯನ್ನು ದಯಪಾಲಿಸು ಅಂತ ಒಂದು ಶ್ಲೋಕದ ಒಂದು ಅರ್ಥ. ಆ ಶ್ಲೋಕ ನನಗೆ ಸಿಕ್ಕಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಅಥರ್ವ ವೇದ 4 ವೇದಗಳಲ್ಲಿ ಕೊನೆಯ ವೇದ. ಇದರಲ್ಲಿ ಜೀವನದ ಮಾರ್ಗದರ್ಶನ ಸೂತ್ರಗಳಿವೆ. ಸುಮಾರು 20 ಕಾಂಡಗಳು, 730 ಸೂಕ್ತಕಗಳು, 6000 ಮಂತ್ರಗಳು ಇವೆ ಅಂತೆ ಅಥರ್ವ ವೇದದಲ್ಲಿ. ಪ್ರತಿದಿನದ ಬದುಕಿಗೆ ಜ್ವಲಂತವಾದ ಮಾರ್ಗದರ್ಶಕ ಸೂತ್ರಗಳಿವೆ. ಕೆಲವೊಂದು ಅತ್ಲಾಗಿತ್ಲಾಗ ಆ ಹಳೆಯ ಕಾಲಕ್ಕೆ ಇರುವಂಥ ಕೆಲವು ವಿಷಯಗಳು ಈ ಅಥರ್ವ ವೇದದಲ್ಲಿ ಉಂಟು. ಕೆಲವರ ಅಭಿಪ್ರಾಯದಲ್ಲಿ ಅಥರ್ವದ ವೇದ 4ನೇದಂತ ಪರಿಗಣಿಸಲ್ಪಟ್ಟರು ಅದು ಅಲ್ಲ ಅನ್ನೋಂಥವನು ಕೆಲವರ ಅಭಿಪ್ರಾಯ ಉಂಟಂತೆ. ಏನೇ ಇದ್ದರೂ ಅದೊಂದು ಅದ್ಭುತವಾದ ಪ್ರಾರ್ಥನೆ. ನಮ್ಮನ್ನು ಹೆಚ್ಚು ಬದುಕಿಸೋ, ಹೆಚ್ಚಿನ ಅವಧಿಯವರೆಗೆ ಬದುಕಿಸೋ, ನಮಗೆ ಅಮರತೆಯ ಆಶೆಯನ್ನು, ಮುಕ್ತಿಯ ಆಶೆಯನ್ನು ಉಂಟು ಮಾಡು, ದಯಪಾಲಿಸು ಅನ್ನುವಂಥ ಅದ್ಭುತವಾದಂಥ ಪ್ರಾರ್ಥನಾ ಮಂತ್ರ ಇದು. ನಮಸ್ಕಾರ.